ಆತ್ಮೀಯ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ತ್ರಿಭಾಷಾ ಸೂತ್ರ 3 ಭಾಷೆಗಳು ಕನ್ನಡ, ಹಿಂದಿ, ಇಂಗ್ಲೀಷ್ ಕರ್ನಾಟಕದಲ್ಲೇ, ತಮಿಳುನಾಡಲ್ಲಿ ತಮಿಳು, ಹಿಂದಿ, ಇಂಗ್ಲೀಷ್, ಈ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ತ್ರಿಭಾಷಾ ಸೂತ್ರವನ್ನು ಹಾಕಬೇಕು ಅಂತ ಒಂದಿನ ಡಿಸಿಷನ್ ತೊಗೊಂಡಿದ್ವಿ. ಯಾಕಂದರೆ ಇದು ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಜನಾಂಗದ ಒಂದು ನಮ್ಮ ದೇಶ ಆಗಿದ್ದರಿಂದ ಎಲ್ಲರಿಗೂ ಅವ್ರವ್ರ ಭಾಷೆಯನ್ನು ಕಲಿಯೋ ಜೊತೆಗೆ ಒಂದು ರಾಷ್ಟ್ರೀಯ ಭಾಷೆಯನ್ನು ಹಿಂದಿ ಮಾಡಿದ್ರು. ಹಿಂದಿ ಅಂತ ಕರ್ಕೊಳ್ತಾ ಇದ್ವಿ, ಆದರೆ ರಾಷ್ಟ್ರೀಯ ಭಾಷೆ ಅಂತಿಲ್ಲ, ಅದೊಂದು ಭಾಷೆ ಅಷ್ಟೇ ಅಂಥೇಳಿ ಹಿಂದಿ ಹೇರಿಕೆಯನ್ನು ವಿರೋಧ ಮಾಡುವವರು ಇವತ್ತು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಮಿಳುನಾಡು ಮತ್ತು ಉತ್ತರ ಭಾರತಕ್ಕೆ ಒಂದಿಷ್ಟು ಹಿಂದಿ ಮತ್ತು ತಮಿಳಿಗೆ ಮೇಲ್ಮೇಲೆ ಅವ್ರು ತಿಕ್ಕಟ್ಟು ಆಗ್ತಾನೆ ಇರ್ತದೆ. ತಮಿಳು ನಾವು ದ್ರಾವಿಡರು, ನಾವು ದಕ್ಷಿಣದವರು, ನಾವು ನಮ್ಮ ಮೇಲೆ ಉತ್ತರದವ್ರ ದಬ್ಬಾಳಿಕೆ ಬೇಡ ಅನ್ನುವಂಥ ವಾದವನ್ನು ಮೊದಲನೇ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅನೇಕ ಐತಿಹಾಸಿಕ ಏನಪ್ಪ ಅಂದ್ರೆ ಹಿನ್ನೆಲೆನೂ ಅದ, ಇಲ್ಲಂತಲ್ಲ. ಮುಂದೆ ಪೆರಿಯಾರ್ ಅದ, ಇ ವಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಈ ಒಂದು ವಿಷಯದಲ್ಲೇ ಏನಪ್ಪ ಅಂತಂದ್ರೆ ಈ ತಮಿಳು ಭಾಷೆಯನ್ನು ಪ್ರೀತಿಸೋ ಜೊತೆಗೆ ದ್ರವಿಡಿಯರು ನಾವೆಲ್ಲ ದ್ರವಿಡ ಮುನ್ನೇತ್ರ ಕಸಗಮ್ಮ ಅನ್ನುವಂಥ ಒಂದು ದ್ರವಿಡರ ಒಂದು ಅಸ್ತಿತ್ವದ ನೆರಗಟ್ಟಿನಲ್ಲೇ ತಮ್ಮ ರಾಜ್ಯವನ್ನು ಕಟ್ಟಿದವರು ಮತ್ತು ಆ ದಿಶೆಯಲ್ಲಿ ಆ ರಾಜ್ಯ ರಚನೆ ಆಗಿದ್ದು ಅಷ್ಟು ಸತ್ಯದ. ಹೀಗಾಗಿ ಮೇಲ್ಮೇಲೆ ತಿಕ್ಕಾಡಿದ್ದಾರೆ ಆರಂಭದಿಂದಲೂ, ಆರಂಭದಿಂದಲೂ ಅದು ಇವತ್ತು ಇನ್ನೂ ಅಷ್ಟು ಜೋರಾಗಿದೆ. ಅದರಲ್ಲೂ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡ್ರೆ ಮಾತ್ರ ನಿಮಗೆ ಅನುದಾನ ಅನ್ನುವಂಥ ಮಾತನ್ನು ಧರ್ಮೇಂದ್ರ ಪ್ರಧಾನ್ ಅವರು, ಶಿಕ್ಷಣ ಮಿನಿಸ್ಟರ್, ಇವತ್ತು ತಮಿಳುನಾಡಿಗೆ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ತಮಿಳುನಾಡು ಮುಖ್ಯಮಂತ್ರಿ ನಮ್ಮ ಸ್ಟಾಲಿನ್ ಅವರಿಂದ ಸ್ಪಷ್ಟ ಹೇಳಿದ್ದಾರೆ, ನೀವು 10,000 ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂದರೂ ಸಹಿತ ನಾವು ತ್ರಿಭಾಷಾ ಸೂತ್ರವನ್ನು ಅಳವಡಿಸುವುದಿಲ್ಲ. ತಮಿಳು, ಇಂಗ್ಲೀಷ್, ನಮ್ಗೆ ಲಿಂಕ್ ಲ್ಯಾಂಗ್ವೇಜ್ ಇಂಗ್ಲೀಷು, ತಮಿಳು, ಇದು ಬಿಟ್ಟು ಮತ್ತೊಂದಿಲ್ಲ ಅಂತೇಳಿ. ಹೀಗಾಗಿ ಇದೊಂದು ತಿಕ್ಕಲು ಜೋರು ಹಿಡಿದ ಹಿಂದಿಯನ್ನು, ಅದರಲ್ಲೂ ತಮಿಳುನಾಡು ಆಗಿರ್ಬೋದು, ಈ ನಮ್ಮ ಕೇರಳ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಮುಂದೆ ಇವರೆಲ್ಲರೂ ವಿಶೇಷವಾಗಿ ವಿರೋಧಂತೆ ಮಾಡೋದ್ರ ಹಿಂದಿಯನ್ನು, ಬಟ್ ಇದು ಬೇಡಪ್ಪ ಅನ್ನೋದು. ಅದರಲ್ಲೂ ತೀವ್ರವಾಗಿ ವಿರೋಧ ಮಾಡೋದು ತಮಿಳುನಾಡು ಮತ್ತು ದಕ್ಷಿಣದ ರಾಜ್ಯಗಳು. ಕರ್ನಾಟಕದಲ್ಲಿ ಏನು ಹಿಂದಿ ವಿರೋಧ ಮಾಡೋದಿಲ್ಲ, ಬಟ್ ಅದರ ಅವಶ್ಯಕತೆ ಇಲ್ಲ ಅನ್ನೋಂಗೆ ಇಲ್ಲಿಯೂ ಒಂದಿಷ್ಟು ವಾದಗಳಿದ್ದಾವೆ. ಇವಾಗೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಈಗ ಹೇಳಿದಂಗೆ ದ್ರವಿಡ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ವಿರೋಧವಾಗಿ ಹಿಂದಿ ಭಾಷೆ ಆರ್ಯನ ನೆರಗಟ್ಟಿನಲ್ಲಿ ವಿರೋಧ ಬಂದಿದ್ದು. ಆರ್ಯರು ಅವರು ಉತ್ತರದವರು, ನಾವು ದಕ್ಷಿಣದವರು, ದ್ರಾವಿಡರು. ಇವು ನಿರಂತರವಾಗಿ ಇತಿಹಾಸದಲ್ಲಿ ತಿಕ್ಕಟ್ಟಾಗ್ತಾ ಬಂದಿದ್ದಾವೆ. ಇವತ್ತು ದಕ್ಷಿಣಕ್ಕೆ ಇವರು ಬರೋದು ಕಾರಣೀಕರ್ತನ ಆರ್ಯರು ಹೊರಗಿನವರು ಅನ್ನೋಂಥ ವಾದವನ್ನು ದ್ರಾವಿಡರು ವಾದ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಅವ್ರ ಜೊತೆ ನಮ್ಮ ಸಂಪರ್ಕ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಇದ್ದಾರೆ. ಬಟ್ ಇವತ್ತು ದೇಶ ಡೆವಲಪ್ ಆಗಲಿಕ್ಕತ್ತದ ರೀ. ಮತ್ತು ಹಿಂದಿನ ಇತಿಹಾಸನೂ ಎಷ್ಟು ವರ್ಷ ಹೋಗಿರೋದು, ಆಲ್ರೆಡಿ ಇತಿಹಾಸ ಏನಾಗೋದಿಲ್ಲ, ಆಗಿ ಹೋಗ್ಯದ. ಈಗ ಪ್ರೆಸೆಂಟಾಗಿ ಬದುಕಬೇಕಾಗ್ಯದ. ಪ್ರೆಸೆಂಟಾಗಿ ನಾವು ಒಬ್ರನ್ನೊಬ್ಬರು ಇವತ್ತು ಕೂಡಿ ಹೊಂದನೆ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಆದರೆ ಈ ಸಂದರ್ಭದಲ್ಲಿ ಈ ವಿವಾದ ಬೇಕಾ ಅಂತೇಳಿ, ಯಾಕಂದ್ರೆ ಇದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಸ್ಟಾಲಿನ್ ಅವರು. ಇಲ್ಲ, ಇದು ಸಾಂಪ್ರದಾಯವಾದಿ ಮತ್ತು ಅದರಲ್ಲೂ ಏನಪ್ಪ ಅಂದರೆ ಹಿಂದುತ್ವವಾದಿ ಪಕ್ಷ ಆಗಿದ್ದರಿಂದಾಗೆ ತಮ್ಮ ವಿಚಾರಗಳು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಇವರು ಅನ್ನುವಂಥ ಭಾವನೆಯಿಂದ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಅಲ್ಲ ಅಂತ ನಾವತ್ತು ಬೇರೆ. ಆದರೆ ಅವ್ರು ಇಲ್ಲಿವರೆಗಿನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ ಅಥವಾ ನೀವು ಎಜುಕೇಷನ್ ಪಾಲಿಸಿ ಮಾಡಿದ್ದನ್ನಾಗಿರಿ, ನೀವು ಎಜುಕೇಷನ್ ಪಾಲಿಸಿ ನಿಮಗೆ ಗೊತ್ತದೆ ಯಾವ ರೀತಿ ಅದ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಈ ಭಾರತೀಯ ಐತಿ ಅನ್ನೋಕ್ಕಿಂತಲೂ ಹೆಚ್ಚಿಗೆ ಸಂಪ್ರದಾಯವಾದ ವಿಚಾರಗಳು ಭಾಳ ಬಂದಿದ್ದಾವೆ ಅನ್ನುವಂಥ ಮಾತು. ಅದಕ್ಕೆ ಕರ್ನಾಟಕ 2023 ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾವು ನೀವು ಎಜುಕೇಷನ್ ಪಾಲಿಸಿನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಮತ್ತು ಥೋರಟ್ರವರ ಮೂಲಕ NEPಯನ್ನು ತೆಗೆದಾಕೆ ಅಧ್ಯಕ್ಷ ಪ್ರೊಫೆಸರ್ ಸುಖದೇವ್ ಥೋರಟ್ ಅಧ್ಯಕ್ಷತೆಯಲ್ಲಿ ಹೊಸ ಶಿಕ್ಷಣ ನೀತಿ ಅಂತ ತರಲಿಕ್ಕೆ ಹೊರಟರು. ಮತ್ತು 4 ವರ್ಷ ಮಾಡಿದ್ರು ಮೊದಲು ಅದನ್ನು BA, ಈಗ ಅದು 3 ವರ್ಷ ಮಾಡಿದರು. ಇದು ಯಾವುದೇ ಇರಲಿ ಸತ್ಯ ಘಟನೆಗಳನ್ನ ಹೇಳೋದಕ್ಕೆ ಒಂದು ಎಜುಕೇಷನ್ ಬೇಕು, ಅಕ್ಷರ ಜ್ಞಾನ ಇರಬೇಕು, ಜೊತೆಗೆ ವೈಚಾರಿಕ ಶಕ್ತಿ ಬೆಳಿಬೇಕು ಅನ್ನೋದು ಎಲ್ಲ ಒಂದು ಏನಪ್ಪ ಶಿಕ್ಷಣ ನೀತಿ ನೀರು. ಆದರೆ ಇಲ್ಲೇನದಪ್ಪ, ನೀವು ಎಜುಕೇಷನ್ ಪಾಲಿಸಿ ಒಳಗೆ ಆದಷ್ಟು ಉತ್ತರದವರು, ಹಿಂದುತ್ವದವರು, ಅದು ಸಂಪ್ರದಾಯವಾದಿಗಳು ಹೆಚ್ಚು ಯೋಗ್ಯರು ಅನ್ನುವಂಗೆ ಅದು ಕರೆಕ್ಟಪ್ಪ ಅವ್ರು ಹೇಳೋದು ವಾದ ಅನ್ನುವಂಥದ್ದು ಇರೋದ್ರಿಂದಾಗೆ ಏಕದೇವೋಪಾಸನೆ, ಧರ್ಮೋಪಾಸನೆ ಇಂಥವೆಲ್ಲ ಇದರಲ್ಲಿರೋದ್ರಿಂದಾಗೆ ಸಂಪ್ರದಾಯದ ವಿಷಯಗಳನ್ನು ಅಥವಾ ಅವುಗಳಿಗೆ ಆದ್ಯತೆ ಕೊಡೋದನ್ನು ಈ ದಕ್ಷಿಣದ ರಾಜ್ಯಗಳು ವಿರೋಧ ಮಾಡ್ತಾ ಬಂದಿದ್ದಾವೆ. ಹೀಗಾಗಿ ಒಂದಿಷ್ಟು
ಈ ನಮ್ಮ ಕೇಂದ್ರ ಸರ್ಕಾರ ಇದ್ದು ಈ ಫಂಡ್ ಕೊಡೋದನ್ನು ಎಜುಕೇಷನ್ ಕೊಡುತ್ತಿರುವಂಥ ಫಂಡ್ ಕಡಿಮೆ ಮಾಡ್ಯದ ಅಂತೇಳಿ ಸಮಗ್ರ ಶಿಕ್ಷಣ ಅಭಿಯಾನದೊಳಗೆ ಇವ್ರು ಕೊಡಬೇಕಾಗಿದ್ದನ್ನು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಂದ್ರ ಸರ್ಕಾರದ ಮೇಲೆ ಇದ್ದಾವೆ. ಯಾಕಂದ್ರೆ ತಮಿಳುನಾಡಿನಲ್ಲೇ ಏನಪ್ಪ ಸರ್ಕಾರಿ ಶಾಲೆಗಳು 37,636 ಅದಾವ. ಅದರಲ್ಲಿ 54 ಲಕ್ಷ ಜನ ಹುಡುಗಿಯರು ಕಲಿತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಬರ್ತದೆ. ಇನ್ನು ಬಂದರೂ ಸಹಿತ ಅಲ್ಲಿ ಹಿಂದಿಯನ್ನು ಅವರು ಬಳಸ್ತಾ ಇದ್ದ ಕಾರಣಕ್ಕಾಗಿ ಅಥವಾ ಶಿಕ್ಷಣ ನೀತಿ ತರದೇ ಇದ್ದ ಕಾರಣಕ್ಕಾಗಿ ಅಲ್ಲಿಗ ನಮ್ಮ ಧರ್ಮೇಂದ್ರ ಪ್ರಧಾನವರು ಅದಕ್ಕೆ ಸಹಾಯಧನವನ್ನು ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ ಮತ್ತು ನೇರವಾಗಿ ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಅವರು ವಾದ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನೀವು ಎಜುಕೇಷನ್ ಪಾಲಿಸಿನ ಅಡಾಪ್ಟ್ ಮಾಡಿಲ್ಲ, ಅದಕ್ಕೆ ಕೊಡೋದಿಲ್ಲ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈಗ ಅದ್ರ ಜೊತೆಗೆ ಕೇರಳ ಮತ್ತು ಪಶ್ಚಿಮ ಬಂಗಾಳಕ್ಕೂ ಸಹಿತ ಕೊಡ್ತಾ ಇಲ್ಲ ಅನುದಾನ, ಇವುಗಳಿಗೂ ಸಹಿತ. ಯಾಕಂದರೆ 22-23 ಏನಪ್ಪ ಅಂತಂದ್ರೆ ಕೇರಳಕ್ಕೆ 342.47 ಕೋಟಿ ರೂಪಾಯಿ ಕೇರಳಕ್ಕೆ ಸಿಗಬೇಕಾಗಿತ್ತು. ಅದು ಸಿಗಲಿಲ್ಲ. ಸಿಕ್ಕಿದ್ದು ಎಷ್ಟಪ್ಪ ಅಂತಂದ್ರೆ 178.16 ಕೋಟಿ ಮಾತ್ರ ಸಿಕ್ತು ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು 22-23 ಹಂಗಾದ್ರೆ 23-24 328 ಕೊಡಬೇಕಾಗಿತ್ತು. 141.66 ಕೋಟಿ ಅಷ್ಟು ಸಹಾಯಧನವನ್ನು ಅಥವಾ ಅನುದಾನ ಕೊಡಿತು ಕೇಂದ್ರ ಸರ್ಕಾರ ಅಲ್ಲಿಯ ನಮ್ಮ ತಮಿಳುನಾಡಿನ ಸರ್ಕಾರ, ಇದು ಕೇರಳ ಸರ್ಕಾರಕ್ಕೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಪಶ್ಚಿಮ ಬಂಗಾಳದಲ್ಲೂ ಸಹಿತ ಏನಾಗಿತ್ತಪ್ಪ ಅಂದರೆ ಅಲ್ಲಿ 2022-23 1,773.38 ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗಿತ್ತು. ಕೊಟ್ಟಿದ್ದು ಎಷ್ಟಪ್ಪ ಅಂದ್ರೆ 1,522.4 ಕೋಟಿ. ಅದೇ ಕಾಲ ಪಶ್ಚಿಮ ಬಂಗಾಳದಲ್ಲಿನ 23-24 1,745 ಕೊಡಬೇಕು, 45.80 ಲಕ್ಷ ಕೊಡಬೇಕಾಗಿತ್ತು. ಕೊಟ್ಟಿದ್ದು 31,311.29 ಕೋಟಿ ಮಾತ್ರ ಕೊಟ್ಟಾರೆ. ಇವೇನು ತೋರಿಸ್ತದಂದ್ರೆ ನಾವು ನಮ್ಮ ಎಜುಕೇಷನ್ ಪಾಲಿಸಿ, ನೀವು ಎಜುಕೇಷನ್ ಪಾಲಿಸಿ ನೀವು ತರಲಿಲ್ಲ ಅಂದ್ರೆ ನಾವು ನಿಮಗೆ ಏನಪ್ಪ ಅಂತಂದ್ರೆ ಅನುದಾನ ಕೊಡೋದಿಲ್ಲ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ತಮಿಳುನಾಡಲ್ಲೂ ಅದೇ ರೀತಿ ಅದ. ಅಲ್ಲೂ ಸಹಿತ ಈ ಒಂದು 2018-19 ಬಂದಾಗ ವಿಶೇಷವಾಗಿ ತಮಿಳುನಾಡಿಗೆ ಅನುದಾನ ಕೊಡೋದ್ರಲ್ಲಿ ಒಂದಿಷ್ಟು ಹಿಂದದಪ್ಪ ಇದು ಅನ್ನೋಂಥ ಮಾತು ಕಂಡು ಬರ್ತದೆ. ಅದೇನೋ ಆಗಲಿ, ಈ ಒಂದು ಶಿಕ್ಷಣ NEP ಪ್ರಕಾರ ಒಂದಿಷ್ಟು ಏನಪ್ಪ ಅಂತಂದ್ರೆ ಅನುದಾನ ಯಾರ್ಯಾರು NEP ತೊಗೊಂಡ್ರೆ ಅವ್ರು ಕೊಡೋದು ಕಡಿಮೆ ಮಾಡಿದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಬರ್ತದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತೇಳಿ. ಯಾಕಂದ್ರೆ ತ್ರಿಭಾಷಾ ಸೂತ್ರ ತಮಿಳುನಾಡು ಮೊದಲಿಂದ ಒಪ್ಕೊಂಡು ಬಂದಿಲ್ಲ, ಈಗೂ ಒಪ್ಪೋದಕ್ಕೆ ತಯಾರಿಲ್ಲ. ಹಾಗಂತೇಳಿ ಅದನ್ನು ಒಪ್ಪಿಸಬೇಕು ಅನ್ನೋ ಹಠಕ್ಕೆ ಬಿಡೋದ್ರಲ್ಲಿ ಏನದ. ಯಾಕಂದರೆ ಅದು ಆ ರಾಜ್ಯದ ಜನರ ಅಭಿಪ್ರಾಯ. ಅವ್ರಿಗೆ ಅದು ಅಲ್ಲಿ ಜನರಿಗೆ ಅದು ಬೇಡಪ್ಪ ಅಂತ ಅನಿಸಿದ್ರೆ ಒತ್ತಾಯ ಮಾಡೋದು ಸರಿಯಲ್ಲ ಅನ್ನುವಂಥದ್ದು. ಆದರೆ ಇದೊಂದು ನಮ್ದು ಹೆಂಗಪ್ಪ ಅಂದ್ರೆ ಭಾಷೆಗಳ ನೆಲಗಟ್ಟಿ ಮೇಲೆ ರಾಜ್ಯ ವಿಂಗಡಣೆ ಆಗಿದಾವೆ, ಭಾಷಾ ಪ್ರಾಂತ ರಚನೆ ಆಗಿದಾವೆ, ಮತ್ತು ಕಾಲಗಳು ಸ್ಟಾರ್ಟ್ ಆಗ್ತಾವೆ, ಸಂಘರ್ಷಗಳು ಸ್ಟಾರ್ಟ್ ಆಗ್ತಾವೆ. ಈ ವಿಷಯಗಳನ್ನು ಅಲ್ಲಲ್ಲೇ ಬಿಟ್ಟುಕೊಂಡು ರಾಷ್ಟ್ರದ ಮಟ್ಟದಲ್ಲಿ ನಮ್ಮ ಒಗ್ಗಟ್ಟಾಗಿ ಉಳಿಯೋದಕ್ಕೆ ಏನೇನು ಬೇಕಾಗ್ತದೆ, ಮತ್ತು ಅದಕ್ಕೆ ಮುಖ್ಯ ಒಗ್ಗಟ್ಟಿಗಿಂತ ಹೆಚ್ಚಿಗೆ ಇಲ್ಲೇ ನಮ್ಮ ಶೈಕ್ಷಣಿಕ ಡೆವಲಪ್ಮೆಂಟ್ ಆಗಬೇಕಾಗ್ಯದ. ಆ ದಿಶೆಯಲ್ಲೇ ಶೈಕ್ಷಣಿಕವಾಗಿ ಅದರಲ್ಲೂ ಮುಖ್ಯವಾಗಿ ಜ್ಞಾನದ ದೃಷ್ಟಿಯಿಂದ, ವಿಜ್ಞಾನ ದೃಷ್ಟಿಯಿಂದ ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಾಗಿದೆ, ಮತ್ತು ಎಲ್ಲರಿಗೂ ಎಲ್ಲ ಮಕ್ಕಳಿಗೆ ಹೆಂಗೆ ಈ ಒಂದು ವಿದ್ಯೆ ಕೊಡಿಸ್ಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ನಾವೆಲ್ಲ ಇವತ್ತು ವಿಚಾರ ಮಾಡಬೇಕಾಗಿದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಒಟ್ಟು ಇಲ್ಲಿ ವಿಶೇಷವಾಗಿ ನಾವು ಶಿಕ್ಷಣಕ್ಕೆ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಡ್ತಾ ಇಲ್ಲ. ನಮ್ದು ಏನಿದ್ರು ಸಹಿತ ಇವತ್ತು ಈ ಶಿಕ್ಷಣ ಅನ್ನೋಕ್ಕಿಂತ ಸ್ಕೂಲ್ಗಳ ಒಂದು ಸರ್ಕಾರಿ ಸ್ಕೂಲ್ಗಳ ಪ್ರಮಾಣ ಮಾತ್ರ ಇನ್ನೂದಕ್ಕಿಂತ ಕಡಿಮೆ ಆಗಿದೆ ಅನ್ನೋದು ಒಂದು ಸ್ಪಷ್ಟ ಆಗ್ತಾ ಹೋಗ್ತದೆ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ತ್ರಿಭಾಷಾ ಸೂತ್ರ ಮತ್ತಷ್ಟು ಈ ರಾಜ್ಯಗಳು ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿದ್ದಾವೆ. ಅದಕ್ಕೆ ಕೇಂದ್ರ ಸರ್ಕಾರ ಇನ್ನೊಮ್ಮೆ ಚರ್ಚೆ ಮಾಡೋದನ್ನು ಈ ದಿಶೆಯಲ್ಲಿ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಥವಾ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇವು ಯಾವ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಒಂದು ಪರಿಹಾರವನ್ನು ಅಥವಾ ಇವುಗಳಿಗೆ ಒಂದು ಪರಿಹಾರ ಕೊಡುವಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಚರ್ಚೆ ಮಾಡಿ ಅವ್ರಿಗೆ ಸಿಗಬೇಕಂತ ಅನುದಾನ ಕೊಡೋದು ಭಾಳ ಯೋಗ್ಯ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹಿಂದಿ ಕಲಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಅವರು ಸಹಿತ ಟ್ಯಾಕ್ಸನ್ನು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿರ್ತಾರೆ. ಆ ಟ್ಯಾಕ್ಸ ಇಲ್ಲಿ ಶಿಕ್ಷಣಕ್ಕಾಗಿ, ಅಲ್ಲಿ ಜನ ಬಯಸುವಂಥ ಶಿಕ್ಷಣಕ್ಕಾಗಿ ಅನ್ನೋದು ಅಷ್ಟ ಮುಖ್ಯ ಇಟ್ಕೊಂಡು ಆ ದಿಶೆಯಲ್ಲಿ ಒಂದು ಈರ್ಷೆ ಮಾಡೋಕ್ಕಿಂತಲೂ ತಿಳಿಸಿ ಹೇಳುವಂಥ, ಕನ್ವಿನ್ಸ್ ಮಾಡುವಂಥ ಒಂದು ಶಕ್ತಿ ಬೆಳೀಲಿ, ಪ್ರವೃತ್ತಿ ಬೆಳೀಲಿ, ಮತ್ತು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ
ಚರ್ಚೆ ಮಾಡಿ ತಮ್ಮ ನಿರ್ಧಾರ ಮಾಡಲಿ ಮತ್ತು ಅವ್ರು ಕೊಡಬೇಕಾದ ಅನುದಾನ ಕೊಡಲಿ ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.